ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ನೋಡಿ ಫ್ಲೇವರ್ ಬೊಕ್ಕೆ ಟಾಪ್ ಮಾಡಿದ್ದೀನಿ. ನೋಡಿ, ಇದು ಈ ರೀತಿ ಓಪನ್ ಇರುತ್ತೆ. ಇದು ಕಟ್ಕೊಳ್ಳೋದು. ನೋಡಿ ಫ್ಲವರ್ಸ್, ನೋಡಿ ಈ ರೀತಿ ಮಾಡಿದ್ರೆ ಇದು ಬೊಕ್ಕೆ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಆರೆಂಜ್ ಕಲರಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇದಕ್ಕೆ ಫ್ಲವರ್ಸಿಗೆ, ಲೀವ್ಸಿಗೆ ಮತ್ತು ರೆಡ್ ಗ್ರೀನ್ ತಗೊಂಡಿದ್ದೀನಿ. ನೋಡಿ, ಇದು ಬಿಗ್ ಬಾಸ್ ವರ್ಧಮಾನ್ ನಿಟ್ಟಿಂಗ್ ಯಾರ್ನ್. ಇದು ನಾನು ಇದಕ್ಕೆ ಹುಕ್ ಸೈಜ್ 4.5 mm ತಗೊಂಡಿದ್ದೀನಿ ಫ್ರೆಂಡ್ಸ್. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. 39 ಚೈನ್ಸ್ ಹಾಕೊಳ್ಳೋಣ. ಹೀಗೆ 1 2 3 4 5 6 7 8 9 10 11 12. ನೋಡಿ 39 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನಾವು 3 ಚೈನನ್ನು ಸ್ಕಿಪ್ ಮಾಡಿ ನೋಡಿ 1 2 3. ನೆಕ್ಸ್ಟಲ್ಲಿ ನಾವು ಡಬಲ್ ಕ್ರೋಶೆ ಹಾಕೋಬೇಕು. ಇದು 3 ಚೈನ್ ಸ್ಕಿಪ್ ಮಾಡಿದ್ದೇವಲ್ಲ, ಅದು ಒಂದು ಡಬಲ್ ಕ್ರೋಶೆ ಅಂತಲೇ ಕೌಂಟ್ ಆಗುತ್ತೆ. 2. ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ 3 4 5 6 7 8 ನೋಡಿ. ಹೀಗೆ ಒಟ್ಟು ನಮಗೆ ಈ 3 ಚೈನನ್ನು ಸೇರಿ 37 ಸಿಂಗಲ್ ಕ್ರೋಶೆ ಬರಬೇಕು. ಇಷ್ಟು ಹಾಕೊಳ್ಳಿ. ನೋಡಿ 37 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀನಿ. ಮತ್ತು ಈಗ ನಾವು 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. 1 2 3 4 5 5 ಚೈನ್ ಹಾಕ್ಕೊಂಡು ಅಲ್ಲಿ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ, ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ ನೋಡಿ ಹೀಗೆ. ಮತ್ತು ಈಗ 2 ಚೈನ್ ನೋಡಿ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಡಬಲ್ ಕ್ರೋಶೆ, 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಮತ್ತೆ ಡಬಲ್ ಕ್ರೋಶೆ, 2 ಚೈನ್, ಒಂದು ಡಬಲ್ ಕ್ರೋಶೆ, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಬೇಕು, 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ, 2 ಚೈನ್, ಒಂದು ಸ್ಟಿಚ್ ಸ್ಕಿಪ್ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಇದೇ ರೀತಿ ಹಾಕೊಳ್ಳಿ. 2 ಚೈನ್, ಲಾಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ ನೋಡಿ, ಈ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಫಸ್ಟಿಗೆ 3 ಚೈನ್ ಹಾಕಿರ್ತೀವಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ. ಮತ್ತೆ ಈಗ 5 ಚೈನ್ ಹಾಕ್ಕೊಂಡು 1 2 3 4 5 ಟರ್ನ್ ಮಾಡಿಕೊಂಡು ನೋಡಿ, ನಾವು ಫಸ್ಟ್ ಲಾಸ್ಟ್ ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ನಾವು ನೋಡಿ ಈ ರೀತಿ ಡಬಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 2 ಚೈನ್, ಮತ್ತೆಲ್ಲ ಇದೇ ರೀತಿ ಕಂಟಿನ್ಯೂ ಮಾಡೋದು. ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್,
ನೋಡಿ 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಡಬಲ್ ಕ್ರೋಶೆ. ಟೂ ಚೈನ್, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಇದಿಷ್ಟು ಹಾಕ್ಕೊಂಡೆ. ನೋಡಿ ಇದಿಷ್ಟು ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕ್ಕೊಂಡು ನೋಡಿ ಫಸ್ಟಿಗೆ 5 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ 1 2 3 ಥರ್ಡ್ ಚೈನಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನ್. ನೋಡಿ ನಾವಿಲ್ಲಿ ಹಾಕಿದ್ವಲ್ಲ ಥರ್ಡ್ ಚೈನಿಗೆ ಡಬಲ್ ಕ್ರೋಶೆ, ಅಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ನಾವು ಈ ಕಡೆ ಹಾಕ್ಕೊಂಡಿದ್ವಲ್ಲ ಇದೇ ರೀತಿ ಈ ಕಡೆನೂ ಹಾಕ್ಕೋಬೇಕು. ಮತ್ತೆ ಈಗ 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ ಹಾಕ್ಕೊಂಡು ಟರ್ನ್ ಮಾಡಿಕೊಂಡು ಮತ್ತೆ ಇದರಲ್ಲೇ ಒಂದು ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ. 2 ಚೈನನ್ನು ಸ್ಕಿಪ್ ಮಾಡಿ ನೋಡಿ ಹೀಗೆ. ನೋಡಿ ಇದು ಇನ್ಕ್ರೀಸ್ ಆಗುತ್ತಷ್ಟೇ ಈ ರೀತಿ. ನೋಡಿ ಹೀಗೆ ಮತ್ತೆ 2 ಚೈನ್, 2 ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 2 ಚೈನ್, ಇದನ್ನು ಸ್ಕಿಪ್ ಮಾಡಿ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆ, ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್. ನೋಡಿ ಥರ್ಡ್ ಚೈನಿಗೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್ ಹಾಕ್ಕೊಂಡು ನೋಡಿ ಮತ್ತೆ ಇದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್ ನಾನು ಇದೇ ರೀತಿ ಇನ್ನೊಂದು ಹಾಕ್ಕೊಂಡಿದ್ದೀನಿ. ನೋಡಿ ಹೀಗೆ ನಾ ಇಲ್ಲಿ ಎಷ್ಟು ಹಾಕಿದೆ 3 ಈ ರೀತಿ ಡಬಲ್ ಕ್ರೋಶೆ, 2 ಚೈನ್, ಡಬಲ್ ಕ್ರೋಶೆದು 3 ರೋಸ್ ಹಾಕ್ಕೊಂಡಿದ್ದೀವಲ್ಲ, ಮತ್ತೊಂದು ಡಬಲ್ ಕ್ರೋಶೆ ರೋಸ್. ನೋಡಿ ಅದೇ ರೀತಿ ಇನ್ನೊಂದು ಹಾಕ್ಕೊಂಡಿದ್ದೀನಿ. ನೋಡಿ ಮತ್ತೆ ಈಗ ನಾವು 3 ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 2 ನೋಡಿ ಮತ್ತೆ ಈ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ನೆಕ್ಸ್ಟ್ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಆಗ್ತಾ ಹೋಗೋದು. ನೋಡಿ 1 2 ಮತ್ತು ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ, ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, 1 2 ಮತ್ತು ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಇದೇ ರೀತಿ ಹಾಕೊಳ್ಳಿ ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಾನು ಇದಿಷ್ಟು ಹಾಕ್ಕೊಂಡೆ. ನೋಡಿ ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ಆಮೇಲೆ ನೋಡಿ 5 ಚೈನ್ ಹಾಕಿರ್ತೀವಲ್ಲ, ಈ 5 ಚೈನ್ ಗ್ಯಾಪಲ್ಲಿ ಇಲ್ಲೂ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳೋಣ. 2 ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ ಥರ್ಡ್ ಚೈನಿಗೆ 5 ಚೈನ್ ಹಾಕಿದ್ವಲ್ಲ, ಅದರಲ್ಲಿ ಥರ್ಡ್ ಚೈನಿಗೆ ಒಂದು ಡಬಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್. ಈಗ ನೋಡಿ ಇದೇ ರೀತಿ ನಾವು ಈ ಕಡೆ ಹಾಕ್ಕೋಬೇಕು. ಫಸ್ಟ್ ಇಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ನಾವಿಲ್ಲಿ 17 ಚೈನ್ ಹಾಕ್ಕೋಬೇಕು. 1 2 3 4 5 6 7 8 9 10 11 12 13 14 15 16 17. ನೋಡಿ 17 ಚೈನ್ ಹಾಕೊಂಡ್ಮೇಲೆ ಇದನ್ನು ಜಾಯಿನ್ ಮಾಡಬೇಕು. ನೋಡಿ ಇದನ್ನು ನೋಡಿ ಇಲ್ಲಿ ಒಂದು ಡಬಲ್ ಕ್ರೋಶೆ ಹಾಕೊಳ್ಳೋಣ. ನಾವಿಲ್ಲಿ ಹಾಕಿದ್ವಲ್ಲ, ಇದೇ ರೀತಿನೇ ಈ ಕಡೆ ಹಾಕೊಂಡು ಹೋಗಬೇಕು. 3 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಹಾಕ್ಕೊಂಡು ನೋಡಿ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ. ನೋಡಿ ಮತ್ತೆ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ. ಟೂ ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ ನೋಡಿ ನಾವಿಲ್ಲಿ ಹಾಕಿದ್ವಲ್ಲ, ನಮಗೆ ಹೇಗೆ ಬರುತ್ತೆ ನೋಡಿ. ಡಬಲ್ ಕ್ರೋಶೆನ ಇದಿಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾನು ಜಾಯಿನ್ ಮಾಡಿ ತೋರಿಸ್ತೀನಿ. ನೋಡಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ ಮತ್ತೆ ಇಲ್ಲಿ 5 ಚೈನ್ ಹಾಕ್ಕೊಂಡಿದ್ವಲ್ಲ, ನೋಡಿ ಗ್ಯಾಪ್ ಒಳಗಡೆ 2 ಡಬಲ್ ಕ್ರೋಶೆ. ಅಲ್ಲಿ ಹೇಗೆ ಹಾಕ್ಕೊಂಡಿದ್ವಿ ಅದೇ ರೀತಿ ಈ ಕಡೆನೂ ಹಾಕ್ಕೋಬೇಕು. 2 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ 3 ಚೈನ್, ಥರ್ಡ್ ಚೈನಿಗೆ ಇದು 5 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಮತ್ತೆ ಒಂದು ಡಬಲ್ ಕ್ರೋಶೆ. ಮತ್ತು ಈಗ 17 ಚೈನ್. 1 2 3 4 5 6 7 8 9 10 11 12 13 14 15 16 17. ನೋಡಿ ಹೀಗೆ ನಾವಿವಾಗ ಈ ಕಡೆ ಜಾಯಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಈ ಕಡೆ ಸೈಡಿಗೆ ನಾವು ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಫಸ್ಟ್ ಡಬಲ್ ಕ್ರೋಶೆ ಹಾಕ್ಕೊಂಡಿದ್ವಲ್ಲ, ಅಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್. ನೋಡಿ ಹೀಗೆ ನೋಡಿ ಈ ಕಡೆ ಮತ್ತು ಈ ಕಡೆ ಜಾಯಿನ್ ಮಾಡಿದ್ದೀವಿ.
ನೋಡಿ ಈಗ ರೌಂಡ್ ಇರುತ್ತಲ್ಲ, ಈ ರೌಂಡಲ್ಲಿ ನಾವು ಈ ರೀತಿ, ಈಗ ಫಸ್ಟ್ ರೌಂಡಲ್ಲಿ ನಾವು ನೋಡಿ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಆಮೇಲೆ ಶೆಲ್ಸ್ ಹಾಕ್ಕೊಳ್ತಾ ಹೋಗೋದು ಅಷ್ಟೇ ಫ್ರೆಂಡ್ಸ್. ನೋಡಿ ಮತ್ತೆ ಈಗ 5 ಚೈನ್ ಹಾಕ್ಕೊಂಡು 1 2 3 4 5 ಚೈನ್ ಹಾಕ್ಕೊಂಡು ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ನೋಡಿ ಇದು 5 ಚೈನ್ ಇದೆಯಲ್ಲ, ಒಂದು ಡಬಲ್ ಕ್ರೋಶೆ ಮತ್ತು 2 ಚೈನ್. ನೋಡಿ 1 ಡಬಲ್ ಕ್ರೋಶೆ 2 ಚೈನ್, ಮತ್ತು ಈಗ 2 ಚೈನ್. ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ, ನೋಡಿ ಈ ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ. ನಾವಿಲ್ಲಿ ಹಾಕಿದ್ವಲ್ಲ, ನೋಡಿ ಇಲ್ಲಿ ಹಾಕಿದ್ವಲ್ಲ, ಇದೇ ರೀತಿನೇ ಹಾಕ್ಕೊಂಡು ಹೋಗೋದು. ಮತ್ತು 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು 2 ಚೈನ್, ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ನೋಡಿ ಹೀಗೆ ಫ್ರೆಂಡ್ಸ್. ಇದೇ ರೀತಿಯೇ ಇಲ್ಲಿ ತನಕ ಹಾಕ್ಕೊಳ್ಳಿ. ನಾನು ಇಲ್ಲಿ ಹಾಕೋದನ್ನು ತೋರಿಸ್ತೀನಿ. ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. ನೋಡಿ ನಾವಿಲ್ಲಿ ಇವಾಗ ಇದೇ ರೀತಿಯೇ ಹಾಕ್ಕೊಳ್ಳೋಣ. 2 ಚೈನ್, ನೋಡಿ ಹೀಗೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಮತ್ತು 2 ಚೈನ್, ನೋಡಿ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್. 2 ಚೈನ್, ನೋಡಿ ಮತ್ತೆ ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ಮತ್ತು ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ನೋಡಿ ಈ ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆ. ಮತ್ತು 2 ಚೈನ್, ನೋಡಿ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ. ಇದೇ ರೀತಿ ಆಗ್ತಾ ಹೋಗೋದು ಫ್ರೆಂಡ್ಸ್. ನೋಡಿ ಹೀಗೆ. ನೋಡಿ ಒಂದು ಸ್ಟಿಚ್ಚನ್ನು ಇದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. 2 ಚೈನ್, ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ಒಂದು ಸ್ಟಿಚ್ಚನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಸ್ಟಿಚ್ ಮೇಲೆ ಡಬಲ್ ಕ್ರೋಶೆ. ನೋಡಿ ಹೀಗೆ. ಇದೇ ರೀತಿಯೇ ನೋಡಿ ಈಗ ಹಾಕ್ಕೊಂಡಿದ್ನಲ್ಲ, ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ಇಲ್ಲಿಂದ ನೋಡಿ ಇದ್ದು ಅದೇ ರೀತಿ ಹಾಕ್ಕೊಂಡು ಎಂಡ್ ತನಕ ಹಾಕ್ಕೊಳ್ಳಿ. ನೋಡಿ ಇದಿಷ್ಟನ್ನು ಹಾಕ್ಕೊಂಡೆ. 2 ಚೈನ್ ಹಾಕ್ಕೊಂಡು ಫಸ್ಟ್ 5 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ 1 2 3 ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ನೋಡಿ ಹೀಗೆ.
ಫ್ರೆಂಡ್ಸ್ ಇದು ಕರೆಕ್ಟ್ ಬರಬೇಕು. ಈ ಕಡೆ ಎಷ್ಟು ನಮಗೆ ಬರುತ್ತೆ ನೋಡಿ. ನೋಡಿ ಇಲ್ಲಿಂದ 1 2 3 4 5 6 7 8 9 ಈ ಕಡೆನೂ ಅಷ್ಟೇ ಬರಬೇಕು. 1 2 3 4 5 6 7 8 9. ಚೈನ್ ಮಿಸ್ ಮಾಡಿಕೊಂಡು ಒಂದು ಕಡಿಮೆ ಹಾಕೋಬೇಡಿ ನೋಡಿ. ಮತ್ತೆ ಈಗ ಶೆಲ್ಸ್ ಹಾಕೋಣ. 2 3 4 5 ನೋಡಿ. 5 ಚೈನ್ ಹಾಕ್ಕೊಂಡು 3 ಚೈನ್ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಮತ್ತು 2 ಚೈನ್ 5 ಚೈನ್ ಹಾಕ್ಕೊಂಡು ನೋಡಿ 2 ಚೈನ್ ಗ್ಯಾಪ್ ಬಂದುಬಿಟ್ಟು ನೆಕ್ಸ್ಟಲ್ಲಿ ಈ ಗ್ಯಾಪ್ ಬಿಟ್ಟು ಈ ಗ್ಯಾಪಲ್ಲಿ ನಾವು 3 ಡಬಲ್ ಕ್ರೋಶೆ 1 2 3 ಡಬಲ್ ಕ್ರೋಶೆ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ ಸೇಮ್ 2 ಚೈನ್ ಗ್ಯಾಪಲ್ಲಿ ನೋಡಿ. ಹೀಗೆ ನೋಡಿ ಈ ಚೈನ್ 2 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ನಾವು 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ ಹಾಕ್ಕೊಂಡಿದ್ದೀವಿ. ಮತ್ತು ಈಗ 2 ಚೈನ್ ನೋಡಿ ಈ ಗ್ಯಾಪನ್ನು ಸ್ಕಿಪ್ ಮಾಡಿ 1 ಡಬಲ್ ಕ್ರೋಶೆ ನೋಡಿ ಇಲ್ಲಿ ಹಾಕ್ಕೊಂಡಿದ್ವಲ್ಲ ಅದೇ ರೀತಿ 1 ಡಬಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಮತ್ತೆ 2 ಚೈನ್ ಈ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 2 3 ಡಬಲ್ ಕ್ರೋಶೆ 2 ಚೈನ್ ಮತ್ತು 3 ಡಬಲ್ ಕ್ರೋಶೆ ಟು 3 ಮತ್ತು 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 2 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಮತ್ತು 2 ಚೈನ್ ನೋಡಿ. ಮತ್ತೆ 2 ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ಈ ಕಡೆ 2 ಚೈನ್ ಗ್ಯಾಪಲ್ಲಿ ನಾವು 3 ಡಬಲ್ ಕ್ರೋಶೆ 2 ಚೈನ್ 3 ಡಬಲ್ ಕ್ರೋಶೆ ನೋಡಿ. ಹೀಗೆ 2 ಚೈನ್ ಈ ಗ್ಯಾಪನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ ಮತ್ತು 2 ಚೈನ್ ಈ ಗ್ಯಾಪನ್ನು ಸ್ಕಿಪ್ ಮಾಡಿ ಈ ಕಡೆ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ 1 2 3 ಡಬಲ್ ಕ್ರೋಶೆ 2 ಚೈನ್ ಮತ್ತು ಸೇಮ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ ಒನ್ 2 3 ನೋಡಿ ಫ್ರೆಂಡ್ಸ್. ಇದೇ ರೀತಿ ಹಾಕ್ಕೊಂಡು ಹೋಗೋದು ನೋಡಿ. ಹೀಗೆ ಫ್ರೆಂಡ್ಸ್ ಈಗ ಈ ರೀತಿ ಶೆಲ್ಸ್ ಹಾಕ್ಕೊಂಡಿದ್ದೀನಲ್ಲ ಅದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ ನೋಡಿ. ಇಲ್ಲಿಂದ ಇಲ್ಲಿ ತನಕ ಇದಿಷ್ಟನ್ನು ಹಾಕ್ಕೊಳ್ಳಿ ನೋಡಿ. ಇದೇ ರೀತಿಯೇ ಹಾಕ್ತಾ ಹೋಗೋದು ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು ನೋಡಿ. ಫಸ್ಟಿಗೆ ನಾವು 5 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ ನೋಡಿ. ಈ ಕಡೆ ಚೈನ್ ಹಾಕ್ಕೊಂಡು ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ನೋಡಿ. ಹೀಗೆ
ನೋಡಿ ಹೀಗೆ ಬರುತ್ತೆ. ಈಗ ಇದೇ ರೀತಿಯೇ ಕಂಟಿನ್ಯೂ ಮಾಡ್ತಾ ಹೋಗೋದು ನಾವು. ಮತ್ತೆ ಈಗ 5 ಚೈನ್ ಹಾಕ್ಕೊಂಡು 2 3 4 5 5 ಚೈನ್ ಹಾಕ್ಕೊಂಡು ನೋಡಿ ಈ ಗ್ಯಾಪಲ್ಲಿ ಈಗ 2 ಚೈನ್ ಹಾಕಿದ್ವಲ್ಲ, ಈ ಗ್ಯಾಪಲ್ಲಿ ನಾವು ಇದೇ ರೀತಿ ಹಾಕ್ತಾ ಹೋಗಬೇಕು. ನೋಡಿ 1 2 3 ಡಬಲ್ ಕ್ರೋಶೆ, 2 ಚೈನ್, ಮತ್ತು ಸೇಮ್ 2 ಚೈನ್ ಗ್ಯಾಪಲ್ಲಿ ಮತ್ತೆ 3 ಡಬಲ್ ಕ್ರೋಶೆ, 1 2 3 ಮತ್ತೆ 2 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್. ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ಈ 2 ಚೈನ್ ಇದೆಯಲ್ಲ ಇಲ್ಲಿ ನಾವು ಮತ್ತೆ ಶೆಲ್ಸ್ ಹಾಕೋಬೇಕು. 3 ಡಬಲ್ ಕ್ರೋಶೆ, 2 ಚೈನ್, 3 ಡಬಲ್ ಕ್ರೋಶೆ, ಮತ್ತೆ 2 ಚೈನ್, ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ಲ ಅದರ ಮೇಲೆ ಡಬಲ್ ಕ್ರೋಶೆ, ಮತ್ತೆ 2 ಚೈನ್. ನೋಡಿ ಮತ್ತೆ ಈ 2 ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶೆ, 2 ಚೈನ್, ಮತ್ತೆ 3 ಡಬಲ್ ಕ್ರೋಶೆ, ಟೂ ಚೈನ್, ಡಬಲ್ ಕ್ರೋಶೆ. ನೋಡಿ ಇಲ್ಲಿ ಮತ್ತೆ 2 ಚೈನ್, ಒಂದು ಶೆಲ್ಸ್ ಹಾಕೊಳ್ಳೋದು, 1 2 3 ಡಬಲ್ ಕ್ರೋಶೆ, 2 ಚೈನ್, ಮತ್ತು 3 ಡಬಲ್ ಕ್ರೋಶೆ, 1 2 3. ನೋಡಿ ಹೀಗೆ ಮೀನ್ಸ್ ಇದೇ ರೀತಿ ಬರುತ್ತೆ. ಇದು ಪ್ಯಾಟ್ರನ್ನು ಇದೇ ರೀತಿ ಹಾಕ್ತಾ ಹೋಗೋದು. ನೋಡಿ ಫಸ್ಟ್ ಫುಲ್ ರೌಂಡ್ ಹಾಕೊಂಡ್ಮೇಲೆ ನೋಡಿ ಇದು ಫುಲ್ ಹಾಕೊಂಡ್ಮೇಲೆ ಇಲ್ಲಿ 5 ಚೈನ್ ಹಾಕಿರ್ತೀವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ನೋಡಿ ಈಗ ಇಲ್ಲಿ ಹಾಕಿದ್ವಲ್ಲ ಇದೇ ರೀತಿನೇ ಹಾಕೊಂಡು ಹೋಗೋದು. ಇದು ಫ್ರೆಂಡ್ಸ್ ಇದೇ ರೀತಿನೇ ಹಾಕೊಳ್ಳಿ. ನಾವತ್ತು 12 ರೌಂಡ್ ಹಾಕ್ಕೊತೀನಿ. ಈಗ 2 ರೌಂಡ್ ಆಗಿದೆ ಅಲ್ಲ, ಇನ್ನು 10 ರೋಸ್ ಹಾಕ್ಕೊಳ್ಳೋಣ. ನಮಗೆ ಇನ್ನು ಸ್ವಲ್ಪ ಉದ್ದ ಬೇಕು ಅನ್ನೋದಾದರೆ ಇನ್ನೊಂದೆರಡು ರೌಂಡ್ ಹಾಕ್ಕೊಬೋದು. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ತಾ ಹೋಗಿ, ಏನು ಚೇಂಜಸ್ ಇಲ್ಲ, ಹೀಗೆ ಹಾಕ್ಕೊಳ್ಳಿ. ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 12 ರೌಂಡ್ ಹಾಕ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ 1 2 3 4 5 6 7 8 9 10 11 12. ಈಗ ನಾವು ಒಂದು ರೌಂಡ್ ಡಬಲ್ ಕ್ರೋಶೆ ಹಾಕೋಬೇಕು. ನೋಡಿ ಫಸ್ಟ್ 3 ಚೈನ್, ಈ 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ಮತ್ತು ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅದರ ಮೇಲೆ 3 ಡಬಲ್ ಕ್ರೋಶೆ, ಇಲ್ಲಿ 2 ಚೈನ್ ಹಾಕಿದ್ವಲ್ಲ 2 ಡಬಲ್ ಕ್ರೋಶೆ, ಮತ್ತು ಈ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ, ಟೂ ಚೈನಲ್ಲಿ 2 ಡಬಲ್ ಕ್ರೋಶೆ,
ಮತ್ತೆ ಒಂದು ಡಬಲ್ ಕ್ರೋಶೆ ಮೇಲೆ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ. ಮತ್ತೆ ಈಗ 3 ಡಬಲ್ ಕ್ರೋಶೆ ನೋಡಿ, 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ, ಇಲ್ಲಿ 2 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 2 ಡಬಲ್ ಕ್ರೋಶೆ, ಮತ್ತೆ ಈಗ 3 ಡಬಲ್ ಕ್ರೋಶೆ ಮೇಲೆ 3 ಡಬಲ್ ಕ್ರೋಶೆ, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ ಹಾಕೋಬೇಕು. ಮತ್ತೆ 2 ಚೈನಲ್ಲಿ 2 ಡಬಲ್ ಕ್ರೋಶೆ, 1 ಡಬಲ್ ಕ್ರೋಶೆ ಮೇಲೆ 1 ಡಬಲ್ ಕ್ರೋಶೆ, 2 ಚೈನ್ ಗ್ಯಾಪಲ್ಲಿ 2 ಡಬಲ್ ಕ್ರೋಶೆ, ನೋಡಿ ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಶೆ. ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕೊಳ್ಳಿ. ನೋಡಿ ರೌಂಡ್, ಫುಲ್ ರೌಂಡ್ ಇದೆಯಲ್ಲ, ಅಷ್ಟು ಹಾಕೊಳ್ಳಿ. ನೋಡಿ ಹೀಗೆ ಇದು ಫುಲ್ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಶೆ ರೌಂಡು ಫುಲ್ ಕಂಪ್ಲೀಟ್ ಆಯಿತು. ಫಸ್ಟಿಗೆ 3 ಚೈನ್ ಹಾಕಿದ್ವಲ್ಲ, ಥರ್ಡ್ ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಗ್ರೀನ್ ಕಲರನ್ನು ತಗೊಳ್ಳೋಣ. ತ್ರೀ ಚೈನ್ ನೋಡಿ, ಅದೇ ಸ್ಟಿಚ್ಚಲ್ಲೇ ಒಂದು ಡಬಲ್ ಕ್ರೋಶೆ. ಇದು 3 ಚೈನನ್ನು 1 ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಮತ್ತು 3 ಚೈನ್ ನೋಡಿ, ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಮತ್ತು ಈಗ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 1 2 ಡಬಲ್ ಕ್ರೋಶೆ, 3 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲಿ 2 ಡಬಲ್ ಕ್ರೋಶೆ. ಹೀಗೆ ಮತ್ತೆ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ ನೆಕ್ಸ್ಟಲ್ಲಿ ಮತ್ತೆ ಡಬಲ್ ಕ್ರೋಶೆ, ನೆಕ್ಸ್ಟ್ ಡಬಲ್ ಕ್ರೋಶೆ, 3 ಚೈನ್ ಮತ್ತು ಡಬಲ್ ಕ್ರೋಶೆ. ನೋಡಿ ಹೀಗೆ ಮತ್ತೆ 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 3 ಚೈನ್ ಮತ್ತು ಸೇಮ್ ಸ್ಟಿಚ್ಚಲ್ಲೇ ಮತ್ತೆ 2 ಡಬಲ್ ಕ್ರೋಶೆ. ಮತ್ತು 3 ಸ್ಟಿಚ್ಚನ್ನ ಸ್ಕಿಪ್ ಮಾಡಿ 1 2 3 ನೆಕ್ಸ್ಟಲ್ಲಿ 2 ಡಬಲ್ ಕ್ರೋಶೆ, 3 ಚೈನ್, ಟೂ ಡಬಲ್ ಕ್ರೋಶೆ. ನೋಡಿ ಹೀಗೆ
ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ರೌಂಡ್ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲೆಲ್ಲ ಇದೇ ರೀತಿಯೇ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಆಯಿತು. ನೋಡಿ, ಫಸ್ಟಿಗೆ ನಾವು 3 ಚೈನ್ ಹಾಕಿದ್ವಲ್ಲ, 3rd ಚೈನಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಈಗ ಮತ್ತೆ ನಾವು ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿಗೆ ಬರೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ 4 ಚೈನ್ ಹಾಕ್ಕೊಳ್ಳೋಣ. 3 4 ಚೈನ್ ಹಾಕ್ಕೊಂಡು ನೋಡಿ, ಇದೇ ಗ್ಯಾಪಲ್ಲಿ ಡಬಲ್ ಕ್ರೋಶೆ, ಮತ್ತು 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್. ನೋಡಿ, ನಮಗೆ ಒಟ್ಟು 6 ಪೆಟಲ್ಸ್ ಬರಬೇಕು. 1 2 3 4 ಆಯಿತು. ಡಬಲ್ ಕ್ರೋಶೆ, ಮತ್ತು ಈಗ 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ನೋಡಿ, ಇದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ ನಾವು ಫಸ್ಟ್ ಹಾಕಿದ್ವಲ್ಲ ಅದೇ ರೀತಿ ನೋಡಿ. ಹೀಗೆ ಫಸ್ಟಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ 4 ಚೈನ್ ಹಾಕಿದ್ವಿ. 3 ಚೈನಿನ ಒಂದು ಡಬಲ್ ಕ್ರೋಶೆ ಅಂತ ಕೌಂಟ್ ಆಗುತ್ತೆ. ಇದು ಒಂದು ಚೈನು. ನೋಡಿ, ಹೀಗೆ 6 ಪೆಟಲ್ಸ್ ಬರುತ್ತೆ. ನೋಡಿ, 1 2 3 4 5 6 ನಾವಿಲ್ಲಿ ಫ್ಲವರ್ ಹಾಕೋದು. ನೋಡಿ, ಇಲ್ಲಿ 6 ಪೆಟಲ್ಸ್ ಬರುತ್ತೆ. ನಾವಿಲ್ಲಿ 1 2 3 4 5 6 7 ಒಟ್ಟು ಇದೆರಡು ಸೇರಿ ನಾವು 7 ಡಬಲ್ ಕ್ರೋಶೆ, ಅಂದರೆ 3 ಚೈನನ್ನು ಸೇರಿ 7 ಡಬಲ್ ಕ್ರೋಶೆ. ಒಟ್ಟು ನಮಗೆ 6 ಪೆಟಲ್. ಇದು ಒಂದೊಂದು ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ ನಾವು ಪೆಟಲ್ಸ್ ಹಾಕ್ತೀವಿ. ನೋಡಿ, ನೆಕ್ಸ್ಟ್ ಮತ್ತೆ ನಾವು ಈ ಗ್ಯಾಪ್ ತನಕ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ, ಮತ್ತೆ ಈ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 5 ಚೈನ್ ಹಾಕ್ಕೊಳ್ಳೋಣ. 1 2 3 4 5 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಗ್ಯಾಪಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 5 ಚೈನ್ 1 2 3 4 5 ಮತ್ತೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 5 ಚೈನ್ 1 2 3 4 5 ಮತ್ತೆ ನೋಡಿ, ಅದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಇದು ಲೀವ್ಸ್ ಥರ ಬರುತ್ತೆ. ನೋಡಿ, ಇದೊಂದು ಪೆಟಲ್, ಇಲ್ಲಿ ನಾವು ಫ್ಲವರ್ ಹಾಕೋದು. ಇದು ಒಂದು ಈ ರೀತಿ. ಮತ್ತು ಈಗ ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. 1 2 3 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ನಾವಿಲ್ಲಿ 3 ಚೈನ್ ಇದೆಯಲ್ಲ, 3 ಚೈನ್ ಗ್ಯಾಪಲ್ಲಿ ಬರಬೇಕು. ಅಲ್ಲಿ ತನಕ ಸ್ಲಿಪ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ, 3 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ 3 ಚೈನ್ ಗ್ಯಾಪಲ್ಲಿ, ಮತ್ತು ಈಗ 4 ಚೈನ್ 2 3 4 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ, 1 ಚೈನ್, ಮತ್ತು ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ನೋಡಿ, ನಮಗೆ ಒಟ್ಟು 1 2 3 4 5 ಇನ್ನೊಂದು ಹಾಕಬೇಕಲ್ಲ, ಇನ್ನು 4 ಚೈನ್ ಹಾಕ್ಕೊಂಡು 1 2 3 4 ಚೈನ್ ಹಾಕ್ಕೊಂಡು ಇದೇ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನಮಗೊಟ್ಟು 6 ಪೆಟಲ್ಸ್ ಬರಬೇಕು. ಆ ರೀತಿ ಹಾಕೋಬೇಕು. ಮತ್ತು ಈಗ ನೆಕ್ಸ್ಟ್ ಇದೇ ರೀತಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನೋಡಿ, 1
slip stitch, 2, 3, 3 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ನೋಡಿ ಈ 3 ಚೈನ್ ಗ್ಯಾಪಲ್ಲಿ ಮತ್ತೆ ಸಿಂಗಲ್ ಕ್ರೋಶೆ, 5 ಚೈನ್, 1 2 3 4 5, ಮತ್ತೆ ಅದೇ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 5 ಚೈನ್, 1 2 3 4 5, ಸಿಂಗಲ್ ಕ್ರೋಶೆ, ಮತ್ತೆ 5 ಚೈನ್, 1 2 3 4 5, ಸಿಂಗಲ್ ಕ್ರೋಶೆ. ನೋಡಿ ಈ ರೀತಿ ನೋಡಿ, ಒಂದು ಈ ರೀತಿ ಫ್ಲವರ್ಸ್ ಹಾಕಲಿಕ್ಕೆ ನಾವು ಈ ರೀತಿ ಹಾಕೋಬೇಕು, ಒಂದು ಈ ಥರ ಹಾಕೋಬೇಕು. ನೋಡಿ ಹೀಗೆ, ಇದು ಒಂದು, ಇದೊಂದು. ನೆಕ್ಸ್ಟ್ ಮತ್ತೆ ಸ್ಲಿಪ್ ಸ್ಟಿಚ್ ಹಾಕೊಂಡು ತ್ರೀ ಸ್ಲಿಪ್ ಸ್ಟಿಚ್ ಹಾಕೊಂಡು ಮತ್ತೆ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 4 ಚೈನ್, 2 3 4, ಡಬಲ್ ಕ್ರೋಶೆ, 1 ಚೈನ್, 1 ಚೈನ್, ಮತ್ತೆ ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ, 1 ಚೈನ್, ಡಬಲ್ ಕ್ರೋಶೆ. ನೋಡಿ 1 2 3 4 5 ಡಬಲ್ ಕ್ರೋಶೆ ಹಾಕಿದ್ದೀನಿ. 1 2 3 4 5. ಇನ್ನು ನಾವು ಇದೇ ರೀತಿ 4 ಚೈನ್ ಹಾಕ್ಕೊಂಡು 1 2 3 4 ಚೈನ್ ಹಾಕ್ಕೊಂಡು ಇದೇ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ಮತ್ತು ನೆಕ್ಸ್ಟ್ ಸ್ಲಿಪ್ ಸ್ಟಿಚ್ 1 2 3 ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಮತ್ತೆ ನಾವಿಲ್ಲಿ 3 ಚೈನ್ ಹಾಕಿದ್ದೀವಲ್ಲ ಅಲ್ಲಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು 5 ಚೈನ್, ಸಿಂಗಲ್ ಕ್ರೋಶೆ, 5 ಚೈನ್ ಮತ್ತು ಸಿಂಗಲ್ ಕ್ರೋಶೆ, 5 ಚೈನ್, ಸಿಂಗಲ್ ಕ್ರೋಶೆ. ನೋಡಿ ಹೀಗೆ. ನೋಡಿ ಒಂದು ಈ ರೀತಿ ಹಾಕೋಬೇಕು, ಒಂದು ಈ ರೀತಿ ಹಾಕೋಬೇಕು. ಫ್ರೆಂಡ್ಸ್ ಇದೇ ರೀತಿ ಫುಲ್ ರೌಂಡ್ ಹಾಕೊಳ್ಳಿ. ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಫಸ್ಟಿಗೆ ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಫ್ಲವರ್ ಹಾಕೋಣ. ತ್ರೀ ಚೈನ್ ಹಾಕೊಳ್ಳೋಣ. ಫಸ್ಟಿಗೆ 3 ಚೈನ್ ಹಾಕ್ಕೊಂಡು ನೋಡಿ ಈ ಲೂಪ್ ಇದೆಯಲ್ಲ, ನೋಡಿ ಫಸ್ಟ್ 1 ಚೈನ್ ಹಾಕಿದ ಲೂಪು, ಅದರಲ್ಲಿ ನಾವು 5 ಲೂಪ್ ತಗೋಬೇಕು. ನೋಡಿ ಈ ರೀತಿ ಪಫ್ ಸ್ಟಿಚ್ 1
2 3 4 5. ನೋಡಿ, ಈ ರೀತಿ 5 ಲೂಪ್ ತಗೊಂಡು ಪೂರ್ತಿಯನ್ನು ಈ ರೀತಿ ಒಂದು ಲಾಕ್ ಮಾಡಿ, ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲೇ ಒಂದು ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್. ನೋಡಿ, ಇದೆ ನಾವೀಗ ಹಾಕಿದ್ವಲ್ಲ ಒಂದು ಚೈನ್ ಗ್ಯಾಪಲ್ಲಿ, ಅಲ್ಲೇ ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ, ಹೀಗೆ ಬರುತ್ತೆ ಪೆಟಲ್ಸ್. ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ನೋಡಿ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, 3 ಚೈನ್, ಮತ್ತು ಅದೇ ಒಂದು ಚೈನ್ ಸ್ಪೇಸಲ್ಲಿ ನೋಡಿ ಈ ರೀತಿ 5 ಲೂಪ್ ತಗೋಬೇಕು. ಪಫ್ ಸ್ಟಿಚ್ ಇದು 2 3 4 5. ನೋಡಿ, 5 ಲೂಪ್ ತಗೊಂಡು ಇಷ್ಟನ್ನು ಈ ರೀತಿ ಹೇಳ್ಕೊಂಡು ಒಂದು ಲಾಕ್, ಮತ್ತು 3 ಚೈನ್, ಒಂದು ಸ್ಲಿಪ್ ಸ್ಟಿಚ್. ಮತ್ತು 3 ಚೈನ್. ನೋಡಿ, ಇದೆ ಸ್ಪೇಸಲ್ಲೇ ಸಿಂಗಲ್ ಕ್ರೋಶ್. ಹೀಗೆ ಮತ್ತು ನೆಕ್ಸ್ಟ್ ಒಂದು ಚೈನ್ ಗ್ಯಾಪಲ್ಲಿ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು 5 ಲೂಪ್ ತಗೋಬೇಕು. ಇದರೊಳಗಿಂದನೇ 1 2 3 4 5. 5 ಲೂಪ್ ತಗೊಂಡ್ಮೇಲೆ ಆ 5 ಲೂಪನ್ನು One, 2 3 4 5. ನೋಡಿ, ಆ 5 ಲೂಪನ್ನು ಈ ರೀತಿ ತಗೊಂಡು ಒಂದು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಇಲ್ಲಿ ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್ ಹಾಕ್ಕೊಂಡು ನೋಡಿ, ಇದೇ ಒಂದು ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ. ನೋಡಿ, ಹೀಗೆ ಬರುತ್ತೆ ಪೆಟಲ್ಸು. ನೋಡಿ, ಮತ್ತೆ ಈಗ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಸಿಂಗಲ್ ಕ್ರೋಶೆ, 3 ಚೈನ್, ಮತ್ತು 5 ಲೂಪ್ಸ್ ತಗೋಬೇಕು. 1 2 3 4 5. 5 ಲೂಪನ್ನು ಒಂದೇ ಸಲ ಇರುತ್ತೆ ತಗೊಂಡು ಒಂದು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ತಗೊಂಡು ಒಂದು ಸ್ಲಿಪ್ ಸ್ಟಿಚ್, ಮತ್ತೆ 3 ಚೈನ್. ನೋಡಿ, ಇದು ಒಂದು ಚೈನ್ ಗ್ಯಾಪಲ್ಲೇ ಮತ್ತೆ ಒಂದು ಸಿಂಗಲ್ ಕ್ರೋಶ್. ನೋಡಿ, ಮತ್ತೆ ಈಗ ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಸ್ಪೇಸ್ ಇದೆಯಲ್ಲ, ಇಲ್ಲಿ ಸಿಂಗಲ್ ಕ್ರೋಶೆ, 3 ಚೈನ್, ಮತ್ತು ಈಗ ಒಂದು ಪಫ್ ಸ್ಟಿಚ್, 5 ಲೂಪ್ ತಗೋಬೇಕು. 1 2
3 4 5 ನೋಡಿ. 5 ಲೂಪನ್ನು ಈ ರೀತಿ ಎಳ್ಕೊಂಡು 3 ಚೈನ್ ಹಾಕಿರ್ತೀವಲ್ಲ ಅದರೊಳಗಡೆ ಈ ರೀತಿ ತಗೊಂಡು ಒಂದು ಲಾಕ್ ಮಾಡಿಕೊಂಡು 3 ಚೈನ್ ಸ್ಲಿಪ್ ಸ್ಟಿಚ್ ಮತ್ತೆ 3 ಚೈನ್ ನೋಡಿ. ಅದೇ ಸ್ಪೇಸಲ್ಲಿ ಸಿಂಗಲ್ ಕ್ರೋಶ್. ನೋಡಿ ಈಗ ಲಾಸ್ಟ್ ಲೂಪ್ ಒಂದು ಚೈನ್ ಗ್ಯಾಪಲ್ಲಿ ನಾವು ಮತ್ತೆ ಒಂದು ಸಿಂಗಲ್ ಕ್ರೋಶೆ 3 ಚೈನ್ ಮತ್ತು 5 ಲೂಪ್ ತಗೊಳ್ಳೋಣ. 1 2 3 4 5 ಲೂಪ್ ತಗೊಂಡು ನೋಡಿ ಇದಿಷ್ಟನ್ನು ಈ ರೀತಿ ತಗೊಳ್ಳೋಣ. ಮತ್ತೆ 3 ಚೈನ್ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಮತ್ತೆ 3 ಚೈನ್ ನೋಡಿ. ಅದೇ ಸ್ಪೇಸಲ್ಲಿ ಸಿಂಗಲ್ ಕ್ರೋಶ್ ನೋಡಿ. ಹೀಗೆ ನೋಡಿ ಈ ರೀತಿ ಬರುತ್ತೆ ಪೆಟಲ್ಸು. ಇಷ್ಟಾದಮೇಲೆ ನೋಡಿ ಹೀಗಿದ್ರೆ ಹೀಗೆ ಟರ್ನ್ ಮಾಡ್ಕೊಳ್ಳೋಣ. ಹೀಗೆ ಈ ರೀತಿ ಟರ್ನ್ ಮಾಡಿಕೊಂಡು ನೋಡಿ ಫಸ್ಟಿಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ನೋಡಿ, ಇಲ್ಲಿ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ. ನೋಡಿ ಹೀಗೆ ಫ್ರೆಂಡ್ಸ್, ಈ ದಾರಾನ ಇದೇ ರೀತಿ ಒಳಗಡೆ ಹಾಕೊಳ್ಳೋಣ. ನೋಡಿ ಹೀಗೆ ಬರುತ್ತೆ ಫ್ರೆಂಡ್ಸ್. ಇದೇ ರೀತಿನೇ ಹಾಕ್ಕೊಂಡು ಹೋಗೋದು ನೋಡಿ. ಇಲ್ಲಿ ಹಾಕೋದಿಲ್ಲ, ಇದು ಲೀವ್ಸ್ ಅಲ್ಲ, ಇನ್ನು ಈ ಕಡೆ ನಾವು ಈ ರೀತಿ ಹಾಕಿರ್ತೀವಲ್ಲ ನಾವು ಇಲ್ಲಿ ಹಾಕ್ತಾ ಹೋಗೋದು ಫ್ರೆಂಡ್ಸ್. ನಾನು ಒಂದು ರೆಡ್ಡು ಒಂದು ಕ್ರೀಮ್ ಕಲರ್ ಹಾಕಿದ್ದೀನಿ ನೋಡಿ. ಹೀಗೆ ಹಾಕ್ತಾ ಹೋಗೋದು ನೋಡಿ. ಈ ಸ್ಪೇಸ್ ಇದರಲ್ಲೆಲ್ಲ ಈ ರೀತಿ ಫ್ಲವರ್ಸ್ ಹಾಕ್ತಾ ಹೋಗೋದು. ಈಗ ಹಾಕಿದ್ನೆಲ್ಲ ಇದೇ ರೀತಿನೇ ನೀವು ಕಲರ್ಸ್ ಬೇಕಾದರೆ ಹಾಕ್ಬೋದು. ನಾನು ರೆಡ್ಡಲ್ಲಿ ಮಾತ್ರ ಹಾಕೋಣ ಅಂತ ನೋಡಿದೆ, ಅದಷ್ಟು ಚೆನ್ನಾಗಿ ಕಾಣಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಕ್ರೀಮ್ ಕಲರು ಒಂದು ರೆಡ್ ಹಾಕಿದ್ದೀನಿ ನೋಡಿ. ಹೀಗೆ ನೋಡಿ, ಒಂದು ಕ್ರೀಮು ಒಂದು ರೆಡ್, ಒಂದು ಕ್ರೀಮ್ ಒಂದು ರೆಡ್ ಹಾಕ್ಕೊಂಡಿದ್ದೀನಿ ನೋಡಿ. ಹೀಗೆ ನೋಡಿ, ಅದು ಲೀವ್ಸ್ ಬಿಟ್ಟು ನೋಡಿ ನಾನು ಈ ರೀತಿ 5
ಇದು ಡಬಲ್ ಕ್ರೋಶೆ ಹಾಕ್ಕೊಂಡಿರ್ತೀವಲ್ಲ ಗ್ಯಾಪು, ಅಲ್ಲಿ ಮಾತ್ರ ನಾವು ಈ ರೀತಿ ಫ್ಲವರ್ ಹಾಕೋಬೇಕು. ಫ್ರೆಂಡ್ಸ್ ಇದೇ ರೀತಿಯೇ ಹುಲ್ಲು ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಕಂಪ್ಲೀಟ್ ಮಾಡಿಕೊಂಡೆ. ನೋಡಿ ಫ್ಲವರ್ಸ್. ಈಗ ನಾವೊಂದು ಸಿಂಗಲ್ ಕ್ರೋಶೆ ರೌಂಡ್ ಹಾಕೊಳ್ಳೋಣ. ನೋಡಿ ಇಲ್ಲಿಂದ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಇದಿಷ್ಟು ಹಾಕ್ಕೊಂಡ್ಮೇಲೆ ನೋಡಿ ನಾವು ಇದಿಷ್ಟನ್ನು ಹಾಕ್ಕೋಬೇಕು ಸಿಂಗಲ್ ಕ್ರೋಶೆ. ಇದು ಹಾಕಿ ಈ ಕಡೆಯಿಂದ ಹಾಕಿ ಮತ್ತು ಈ ಕಡೆನೂ ಇಷ್ಟು ಒಂದೊಂದು ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗಬೇಕು. ನೋಡಿ ಇದಿಷ್ಟು ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಮತ್ತು ಈ ಕಡೆನೂ ಒಂದೊಂದು ಸಿಂಗಲ್ ಕ್ರೋಶೆ. ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿಯೇ ಫುಲ್ ಹಾಕ್ಕೊಳ್ಳಿ. ನೋಡಿ ಇಷ್ಟು ಹಾಕ್ಕೊಂಡು ನೋಡಿ ಮತ್ತೆ ಇಲ್ಲೂ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತೆ ನೋಡಿ ಇಷ್ಟನ್ನು ಹಾಕೋಬೇಕು, ಒಂದೊಂದು ಸಿಂಗಲ್ ಕ್ರೋಶೆ. ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಲ್ಲ, ಇಲ್ಲಿ ತನಕನೇ ಎಂಡ್ ಮಾಡಬೇಕು. ಇದಿಷ್ಟು ಹಾಕೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇದಿಷ್ಟು ಹಾಕ್ಕೊಂಡೆ. ನೋಡಿ ಇದಿಷ್ಟು ಹಾಕ್ಕೊಂಡು ಫುಲ್ ರೌಂಡ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ನೋಡಿ ಇದಿಷ್ಟನ್ನು ಲಾಸ್ಟಿಗೆ ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಹಾಕಿದ್ವಲ್ಲ ಅಲ್ಲಿಗೆ ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ನೋಡಿ ಹೀಗೆ
ಇದಿದೆ ಈ ಕಟ್ಟಲಿಕ್ಕೆ ಇಲ್ಲಿ ದಾರ ಮಾಡಬೇಕು. ದಾರ ಮಾಡೋದನ್ನು ತೋರಿಸ್ತೇನೆ. ಇಲ್ಲಿ ನಮಗೆ 80 ಚೈನ್ ಹಾಕೊಳ್ಳೋಣ. 80 ಚೈನ್. 1 2 3 4 5 6 7 8 9 10 11 12 13 14. ನೋಡಿ ಫ್ರೆಂಡ್ಸ್, ನಾನು 80 ಚೈನ್ ಹಾಕ್ಕೊಂಡಿದ್ದೀನಿ. ನಾನು ನೋಡಿ ಇದು ಒಂದು ಸೈಡಿಗೆ ನೋಡಿ ಇಲ್ಲಿಂದ 80 ಚೈನು, ಮತ್ತು ನೋಡಿ ಈ ಕಡೆ ಸೈಡಿಗೂ 80 ಚೈನ್. 4 ಪ್ಲೇಸಲ್ಲೂ ನಾವು 80 ಚೈನ್ ಹಾಕಬೇಕು. ನೋಡಿ ಇದು ಹೀಗೆ ನೋಡಿ, ಇದು ಕಟ್ಟದಿದು. ನೋಡಿ ಈ ಕಡೆನೂ ನಾವು 80 ಚೈನ್ ಹಾಕೋಬೇಕು. ನಾನು ಈ ಕಡೆ 8 ಚೈನ್ ಹಾಕ್ಕೊಂಡಿದ್ದೀನಲ್ಲ, ಈ ಕಡೆನೂ 80 ಚೈನ್, ಈ ಕಡೆನೂ 80 ಚೈನ್, ಈ ಕಡೆ 80 ಚೈನ್. ನಿಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಹಾಕೋಬೋದು ಫ್ರೆಂಡ್ಸ್. 80ನೇ ಹಾಕೊಬೇಕಿಲ್ಲ. ನೀವು ಕಡಿಮೆ ಬೇಕಾದರೆ ಕಡಿಮೆ ಹಾಕೋಬೋದು. ನಾವೀಗ ಸಿಂಗಲ್ ಕ್ರೋಶೆ ಹಾಕ್ತಾ ಹೋಗೋಣ. ಸ್ಲಿಪ್ ಸ್ಟಿಚ್ ಹಾಕೋಣ. ನೋಡಿ ಹೀಗೆ ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಮೇಲೆ ನೋಡಿ ಈ ರೀತಿ ಸ್ಲಿಪ್ ಸ್ಟಿಚ್. ಒಂದೊಂದು ಚೈನ್ ಮೇಲೆ ಒಂದೊಂದು ಸ್ಲಿಪ್ ಸ್ಟಿಚ್ ಹಾಕ್ತಾ ಹೋಗೋಣ. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಫುಲ್ ಹಾಕೊಳ್ಳಿ, ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕೊಂಡೆ. ನೋಡಿ ಲಾಸ್ಟಿಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಇದ್ದರೆ ಅದರ ಮೇಲೆ ಒಂದು ಸ್ಲಿಪ್ ಸ್ಟಿಚ್ ಹಾಕೊಳ್ಳೋಣ. ಹೀಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಕಡೆನೂ ಇದೇ ರೀತಿಯೇ ಹಾಕೋಬೇಕು. ಈ ಕಡೆ 80 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆ ಸ್ಲಿಪ್ ಸ್ಟಿಚ್ ಹಾಕೋಬೇಕು. ಈ ಕಡೆನೂ ಅಷ್ಟೇ, ಮತ್ತು ಈ ಕಡೆನೂ ಅಷ್ಟೇ. ಫ್ರೆಂಡ್ಸ್, ನಾನು ಹಾಕಿ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಕಂಪ್ಲೀಟ್ ಆದಮೇಲೆ ಈಗ ಕಾಣಿಸ್ತಾ ಇದೆ. ನೋಡಿ, ನಾನು 4 ಈ ರೀತಿ ಕಟ್ಟಕ್ಕೆ ದಾರ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.